ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಜೈಲುವಾಸ ಅನುಭವಿಸುತ್ತಿದ್ದಾರೆ. 2027ರ ಮೇವರೆಗೂ ಕೂಡ ಅವರಿಗೆ ಬೇಲ್ ಭಾಗ್ಯ ಇಲ್ಲ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುತ್ತಿರುವಂಥ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಈಗ ಎದುರಾಗಿದೆ. ಅದರಲ್ಲೂ ಕೂಡ ಫ್ಯಾನ್ಸ್ನಿಂದಲೇ ಒಂದಲ್ಲ ಒಂದು ಸಂಕಷ್ಟ ದರ್ಶನ್ಗೆ ಎದುರಾಗ್ತಿದೆ. ಈಗ ಮತ್ತೊಂದು ಸಂಕಷ್ಟ ಫ್ಯಾನ್ಸ್ನಿಂದಲೇ ದರ್ಶನ್ಗೆ ಎದುರಾಗುವಂತಹ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳನ್ನು ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೋಡ್ಬೋದು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಪ್ಡೇಟನ್ನು ಕೂಡ ನಮ್ಮ ನ್ಯೂಸ್18 ಕನ್ನಡದಲ್ಲಿ ನಿಮಗೆ ಹೇಳ್ತಾನೆ ಹೋಗ್ತಿದ್ದೀವಿ. ಒಂದಲ್ಲ ಒಂದು ಡೆವಲಪ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಆಗ್ತಾನೆ ಇದೆ. ಇತ್ತೀಚೆಗಷ್ಟೇ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷ್ಯಗಳಿಗೆ ಬೆದರಿಕೆ ಹಾಕುವಂಥ ಕೆಲಸ ಕೂಡ ಆಗ್ತಿದೆ ಅನ್ನೋಂಥ ವಿಚಾರ, ಸ್ಫೋಟಕ ವಿಚಾರ ಗೊತ್ತಾಗಿತ್ತು. ಓರ್ವ ಸಾಕ್ಷಿಯೊಬ್ಬರು ನ್ಯಾಯಾಲಯಕ್ಕೆ ಹಾಜರಾದಂಥ ಸಂದರ್ಭದಲ್ಲಿ ಕೆಲವರು ಬಂದು ನಮಗೆ ಸಾಕ್ಷಿ ಹೇಳದಂತೆ ಬೆದರಿಕೆ ಹಾಕ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳನ್ನು ಮಾಡಿದರು. ಈ ಬಗ್ಗೆ ಕೋರ್ಟ್ ಕೂಡ ಸೀರಿಯಸ್ ಆಗಿ ಒಂದು ವಿಚಾರವನ್ನು ಪರಿಗಣಿಸಿ ಸಂಬಂಧಪಟ್ಟಂಥ ಅಧಿಕಾರಿಗಳಂದರೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುವಂತೆ ಸೂಚನೆ ಕೂಡ ಕೋರ್ಟ್ ನೀಡಿತ್ತು. ಕೂಡಲೇ ಕಾಮಾಕ್ಷಿಪಾಳ್ಯ ಪೊಲೀಸರು, ಯಾಕಂದರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರ್ಶನ್ ಈ ಒಂದು ಮರ್ಡರನ್ನು ಮಾಡಲಾಗಿರುತ್ತೆ. ಆ ಒಂದು ರೇಣುಕಾಸ್ವಾಮಿ ಬಾಡಿಯನ್ನು ತಂದು ಹಾಕಿರ್ತಾರೆ. ಆ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಕಾಮಾಕ್ಷಿಪಾಳ್ಯ ಪೊಲೀಸರೇ ದರ್ಶನ್ ಸೇರಿ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸಿರ್ತಾರೆ. ಆ ಒಂದು ಪೊಲೀಸ್ ಠಾಣೆಯ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಿರ್ತಾರೆ. ಯಾರು ಸಾಕ್ಷಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಸ್ಫೋಟಕ ವಿಚಾರ ಪತ್ತೆಯಾಗಿದೆ. ಮತ್ತೆ ದರ್ಶನ್ಗೆ ಈ ಒಂದು ವಿಚಾರ ಕನೆಕ್ಟ್ ಆಗ್ತಿದೆ. ಯಾಕಂದರೆ ಸಾಕ್ಷಿಗೆ ಬೆದರಿಕೆ ಹಾಕಿದಂಥವ್ರು ಬೇರೆ ಯಾರೂ ಅಲ್ಲ, ದರ್ಶನ್ ಅಭಿಮಾನಿಗಳ ಸಂಘದ ಒಂದು 3 ಜನ ಸದಸ್ಯರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈಗಾಗಲೇ ಆ 3 ಜನರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡಿದ್ದಾರೆ. ವೇಣು, ಸುಹಾಸ್ ಮತ್ತು ಪುನೀತ್ ಎಂಬ 3 ಡಿ ಕಂಪನಿ ಎಂಬ ದರ್ಶನ್ ಅಭಿಮಾನಿಗಳ ಸಂಘದ ಸದಸ್ಯರನ್ನು 3ರನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಅವರನ್ನು ವಿಚಾರಣೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ 100 ಸಾಕ್ಷಿಗಳಿದ್ದಾವೆ, ಸಾಕಷ್ಟು ಎವಿಡೆನ್ಸ್ಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ನೇರವಾಗಿ ನೋಡುವಂಥವರಾಗಿರ್ಬೋದು ಎಲ್ಲರೂ ಕೂಡ, ಅಂದರೆ ಮತ್ತು ಸ್ಥಳ ಮಜೂರು ಆದಂಥ ಸಂದರ್ಭದಲ್ಲಿ ಇರುವಂಥ ಒಂದಷ್ಟು ಸಾಕ್ಷಿಗಳು ಕೂಡ ಇದ್ದಾರೆ. ಅದರಲ್ಲಿ 49ನೇ ಸಾಕ್ಷಿಗೆ ಇವರು ಆರೋಪಿಗಳು ಬೆದರಿಕೆ ಹಾಕಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. 49ನೇ ಸಾಕ್ಷಿಯಾದಂತಹ ಓರ್ವ ವ್ಯಕ್ತಿಗೆ, ಸಾಕ್ಷಿಗೆ ಈ ರೀತಿಯಾಗಿ 3 ಜನರು ಕೂಡ ಹೋಗಿ ಫೋನ್ ಕರೆ ಮಾಡಿ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈ 3 ಜನ ಆರೋಪಿಗಳು ಕೂಡ ದರ್ಶನ್ ಅಫಿಷಿಯಲ್ ಫ್ಯಾನ್ ಒಂದು ಸಂಘಟನೆ ಸಂಘ ಆಗಿರುವಂತಹ ಡಿ ಕಂಪನಿ ಎಂಬ ಅಭಿಮಾನಿಗಳ ಒಂದು ಸಂಘದ ಸದಸ್ಯರು ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸುಹಾಸ್ ಎಂಬ ಆರೋಪಿ ಏನಿದ್ದಾನೆ, ಈತ ತುಮಕೂರು ವಿಭಾಗದ ದರ್ಶನ್ ಅಭಿಮಾನಿಗಳ ಪೇಜ್, ಡಿ ಕಂಪನಿ ಪೇಜ್ ಏನಿದೆ ಅದನ್ನು ಆತ ಹ್ಯಾಂಡಲ್ ಮಾಡ್ತಿದ್ದ ಅಂತ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. 3 ಜನರು ಕೂಡ ದರ್ಶನ್ ಅಭಿಮಾನಿಗಳು ಅಂತೇಳಿ ಗೊತ್ತಾಗಿದೆ. ಅವರ ಮೊಬೈಲ್ಗಳನ್ನು ಈಗಾಗಲೇ ಚೆಕ್ ಮಾಡಲಾಗಿದೆ. ಸಾಕ್ಷಿಗೆ ಅವರು ಬೆದರಿಕೆ ಹಾಕಿದ್ದಾರೆ ಅಂತೇಳಿ ತನಿಖೆ ವೇಳೆ ಈಗಾಗಲೇ ಗೊತ್ತಾಗಿದೆ. ಹೀಗಾಗಿ ಅವು 3 ವಿರುದ್ಧ ಈಗಾಗಲೇ FIR ಅನ್ನು ದಾಖಲಿಸಿಕೊಂಡು 3ರನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಅವರನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಯಾಕಂದರೆ ಅವರಿಗೆ ಈ ರೀತಿಯಾದಂಥ ಒಂದು ಉದ್ದೇಶ ಯಾಕೆ ಬಂತು, ಅವರಿಗೆ ಬೇರೆ ಯಾರಾದರೂ ಈ ರೀತಿಯಾಗಿ ಬೆದರಿಕೆ ಹಾಕುವಂತೆ ಸೂಚನೆ ನೀಡಿದ್ರಾ, ದರ್ಶನ್ ಆಗಿರ್ಬೋದು ಅಥವಾ ಅವರ ಕಡೆಯವರಾಗಿರ್ಬೋದು ಅಥವಾ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಬೇರೆ ಆರೋಪಿಗಳೇನಾದರೂ ಅವರಿಗೆ ಸೂಚನೆ ನೀಡಿದ್ರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಈ ಒಂದು ವಿಚಾರವೂ ಕೂಡ ಎಲ್ಲೋ ಒಂದು ಕಡೆ ದರ್ಶನ್ಗೆ ಮುಂದಿನ ಹಂತದಲ್ಲಿ ಒಂದು ಕಂಟಕ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಬೇಲನ್ನು ಕೋರಿ, ಅಂದರೆ 2027 ಮೇವರೆಗೂ ಕೂಡ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ದರ್ಶನ್ಗೆ ಅವಕಾಶ ಇಲ್ಲ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರನ್ನು ಮಾಡಿದೆ. ಆ ಒಂದು ಗಡುವನ್ನು ಕಡಿಮೆ ಮಾಡಬೇಕು ಅಂತೇಳಿ ದರ್ಶನ್ ಕೂಡ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದರು. ಇಂತಹ ಸಂದರ್ಭದಲ್ಲೇ ದರ್ಶನ್ ಅಭಿಮಾನಿಗಳಿಂದಲೇ ಸಾಕ್ಷಿಗೆ ಬೆದರಿಕೆ ಹಾಕಿರುವಂಥ ವಿಚಾರ ಈಗ ಹೊರಗಡೆ ಬಂದಿರೋದ್ರಿಂದ ಈ ಒಂದು ವಿಚಾರವು ಕೂಡ ದರ್ಶನ್ಗೆ ಬೇಲ್ ಪಡೆಯೋದ್ರಲ್ಲಾಗಿರ್ಬೋದು, ಈ ಒಂದು ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಸಿರುವಂತಹ ವಿಚಾರದಲ್ಲೂ ಕೂಡ ಹಿನ್ನಡೆಯಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ
ಪರೋಕ್ಷವಾಗಿ ದರ್ಶನ್ ಇದಕ್ಕೆ ಒಂದು ರೀತಿಯಾದಂಥ ಕಾರಣ ಆಗುವಂಥ ಸಾಧ್ಯತೆ ಕೂಡ ಇದೆ. ಅದೇ ಒಂದು ನಿಟ್ಟಿನಲ್ಲೂ ಕೂಡ SPP ವಾದ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ದರ್ಶನ್ ಅನ್ನುವಂಥ ವಿಚಾರ ಇಟ್ಕೊಂಡು ಅಭಿಮಾನಿಗಳು ಇಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಹೀಗಾಗಿ ಈ ಒಂದು ವಿಚಾರ ಕೂಡ ದರ್ಶನ್ಗೆ ಮುಂದಿನ ಹಂತದಲ್ಲಿ ಬೇಲ್ ಪಡೆಯುವಂಥ ಹಂತದಲ್ಲಾಗಿರ್ಬೋದು. ಮತ್ತು ಈಗ ರಿಯಾಯಿತಿ ಕೋರಿ ಅಂದರೆ ಮೇ 2027 ಕೂಡ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಏನು ಅವಕಾಶ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರನ್ನು ಮಾಡಿದೆ. ಆ ಒಂದು ಆರ್ಡರ್ನ ಆ ಒಂದು ದಿನಗಳ ಒಂದು ವಿನಾಯಿತಿ ಕೋರಿ ದರ್ಶನ್ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ದರ್ಶನ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಿ ದರ್ಶನ್ ಅಭಿಮಾನಿಗಳು 3 ಜನರನ್ನು ಕೂಡ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಮುಂದಿನ ಹಂತದಲ್ಲಿ ಈ ಒಂದು ವಿಚಾರವನ್ನು ಕೋರ್ಟ್ ಗಮನಕ್ಕೂ ಕೂಡ ತರುವಂಥ ಕೆಲಸವನ್ನು ಮಾಡಲಾಗುತ್ತೆ. ಆ ಒಂದು ಪ್ರೈಮರಿ ರಿಪೋರ್ಟನ್ನು ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ತಾರೆ. ಈಗಾಗಲೇ ಟ್ರಯಲ್ ನಡೀತಿದೆ. ಆ ಒಂದು ನ್ಯಾಯಾಲಯಕ್ಕೆ ಸೂಚನೆ ಆ ಒಂದು ರಿಪೋರ್ಟನ್ನು ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಅದಾದಮೇಲೆ ನ್ಯಾಯಾಧೀಶರು ಆ ಒಂದು ರಿಪೋರ್ಟನ್ನು ನೋಡಿ ದರ್ಶನ್ಗೆ ಒಂದಷ್ಟು ಸೂಚನೆಯನ್ನು ಕೂಡ ಕೊಡುವಂಥ ಸಾಧ್ಯತೆ ಇದೆ. ಜೊತೆಗೆ ದರ್ಶನ್ ಅಭಿಮಾನಿಗಳು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತು ದರ್ಶನ್ ವಿಚಾರವನ್ನು ಪ್ರಸ್ತಾಪ ಮಾಡಿ ಸಾಕಷ್ಟು ಪೋಸ್ಟ್ಗಳನ್ನು ಮಾಡೋದಾಗಿರ್ಬೋದು, ವಿಡಿಯೋಗಳನ್ನು ಮಾಡೋದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಇದರ ನಡುವೆ ಈ ರೀತಿಯಾಗಿ ಸಾಕ್ಷಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ವಿಚಾರ ದರ್ಶನ್ಗೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಸಂಕಷ್ಟವನ್ನು ಎದುರು ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ 3 ದರ್ಶನ್ ಅಭಿಮಾನಿಗಳನ್ನು ಬಂಧನ ಮಾಡಿ ಅವರನ್ನು ವಶಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಹೆಚ್ಚಿನ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.